ಗೂಗಲ್ 2026ರ ಹೊಸ ಸೆಕ್ಯೂರಿಟಿ ಅಪ್ಡೇಟ್ ಬರ್ತಾ ಇದೆ. ಇದು ಸೇಫ್ ಮತ್ತು ಯೂಸ್ಫುಲ್ ಆಗಿದೆ. ತುಂಬಾ ಜನ ಏನ್ ಮಾಡ್ತಾರೆ ಅಂದ್ರೆ ಆಪ್ ಸ್ಟೋರ್ ಬಿಟ್ಟು ಗೂಗಲ್ ಕ್ರೋಮ್, ಟೆಲಿಗ್ರಾಮ್ ಲಿಂಕ್ ಅಲ್ಲಿ ಬೇರೆ ಬೇರೆ ವೆಬ್ಸೈಟ್ ಇಂದ ಡೌನ್ಲೋಡ್ ಮಾಡ್ತಾರೆ. ಇದು ಆಂಡ್ರಾಯ್ಡ್ ಮೊಬೈಲ್ಗೆ ತುಂಬಾ ರಿಸ್ಕ್ ಆಗುತ್ತೆ. ಆದ್ರೆ ಐಫೋನ್ ಅಲ್ಲಿ ಥರ್ಡ್ ಪಾರ್ಟಿ ಆಪ್ ನ ಡೌನ್ಲೋಡ್ ಮಾಡೋದಕ್ಕಾಗಲ್ಲ. ಆಂಡ್ರಾಯ್ಡ್ ಅಲ್ಲಿ ಥರ್ಡ್ ಪಾರ್ಟಿ ಡೌನ್ಲೋಡ್ ಮಾಡಬಹುದು. ಈ ತರ ಮಾಡೋದ್ರಿಂದ ಮೊಬೈಲ್ ಸೆಕ್ಯೂರಿಟಿಗೆ ಪ್ರಾಬ್ಲಮ್ ಆಗುತ್ತೆ. ಆದ್ರಿಂದ ಇದು 2026 ಇಂದ ಕಂಪ್ಲೀಟ್ ಚೇಂಜ್ ಆಗುತ್ತೆ. ಗೂಗಲ್ ಕ್ರೋಮ್, ಟೆಲಿಗ್ರಾಮ್ ಅಂತ ಬೇರೆ ಬೇರೆ ವೆಬ್ಸೈಟ್ ಇಂದ ಆಪ್ಸ್ ನ ಡೌನ್ಲೋಡ್ ಮಾಡೋದಕ್ಕಾಗೋದಿಲ್ಲ. ಆದ್ರೂ ಡೌನ್ಲೋಡ್ ಮಾಡಬೇಕು. ಹೊಸ ಆಪ್ ನ ಕ್ರಿಯೇಟ್ ಮಾಡಬೇಕು ಅಂದ್ರೆ ಗೂಗಲ್ ಸಪರೇಟ್ ಫಾರ್ಮ್ ನ ಕ್ರಿಯೇಟ್ ಮಾಡಬೇಕು. ಆಂಡ್ರಾಯ್ಡ್ ಡೆವಲಪರ್ಸ್ ಬ್ಲಾಗ್ ಅನ್ನೋದ್ರಲ್ಲಿ ನೀವು ಫಸ್ಟ್ ಆಪ್ ನ ಡೆವಲಪ್ ರಿಜಿಸ್ಟರ್ ಮಾಡಬೇಕು. ಗೌರ್ಮೆಂಟ್ ID ಎಲ್ಲ ಚೆಕ್ ಆದ್ಮೇಲೆ ಮೆಂಬರ್ ಮಾಡತ್ತೆ. ಇದು ಆದ್ಮೇಲೆ ಥರ್ಡ್ ಪಾರ್ಟಿ ಆಪ್ ನಲ್ಲಿ ಆಡ್ ಮಾಡ್ತಾರೆ. ಆಗ ಗೂಗಲ್ ವೆರಿಫೈ ಮಾಡತ್ತೆ. ಅದು ಸೇಫ್ ಆರ್ ಅನ್ಸೇಫ್ ಅಂತ ಗೊತ್ತಾಗತ್ತೆ. ಸೇಫ್ ಇದ್ರೆ ಮಾತ್ರ ಡೌನ್ಲೋಡ್ ಮಾಡಬಹುದು. ಬೇರೆ ಯಾವ ಅನ್ಸೇಫ್ ಆಪ್ ನ ಡೌನ್ಲೋಡ್ ಮಾಡೋದಕ್ಕೆ ಆಗೋದಿಲ್ಲ. ಇದು 2026 ನ ಇಂಪಾರ್ಟೆಂಟ್ ಇಂಪ್ಲಿಮೆಂಟ್ ಆಗುತ್ತೆ.